ಇಲ್ಲ ಅದಾಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸದಾಗ ಆಗಿದೆ ಅಂದ್ರೆ ಅದ ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗ. ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರ, ನೀವು ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಬರ್ಬೇಕಲ್ಲ ಅವ್ರು ಎಲ್ಲಿ ಏನು ಚೋರ್ಲಾಘಾಟದಲ್ಲಿ ಕರ್ನಾಟಕ ಏರಿಯಾನೋ ಮಹಾರಾಷ್ಟ್ರ ಗೋವಾನೋ ಯಾಕಂದ್ರೆ ಎಲ್ಲ ಕೂಡಿದಾರ ಜಸ್ಟ್ ಯಾರ್ದ ಮತ್ತೆ ಇಲ್ಲೇ ಚೋರ್ಲ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪ್ಲೇಜ್ ಮಾಡ್ತಾರೆ ಎಲ್ಲಾರು ನಡ್ಕೊಂಡ್ ಬರ್ತೀವಿ ಅವ್ರು ಯಾರು ಎಲ್ಲ ಹೌದು. ಯಾರು ಎಣಿಸ್ರಿ ಯಾರು ಅದ್ರ ಎಣಿಸ್ರಿ ಯಾರು ಎಲ್ಲಿ ಹೋಯ್ತು ಯಾರು ಇನ್ನೂ ಗೊತ್ತಲ್ಲ. ಬಂದ್ರೆ ಮಾಡತ್ತಾರ, ಅದೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಬಿಜೆಪಿ ಅಂತ ಇಲ್ಲ, ಎಲ್ಲಾರು ಇರ್ತಾರ, ಮಿಕ್ಸ್ ಇರ್ತಾರೆ, ಎಲ್ಲಾರು ಇರ್ತಾರೆ. ಅದ್ರಾಗ ನಮ್ಮವ್ರು ಅಷ್ಟೇ ಇರೋದು, ಎಲ್ಲ ಮಿಕ್ಸ್ ಇರ್ತಾರೆ. ಸೊ ನೋಡೋಣ, ನಮಗೆ ಮೊದಲು ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ನಾಗ ಆಗಿದ್ರು ಗೊತ್ತಿಲ್ಲ. ಈಗಾಗೂ ಪ್ರಶ್ನೆ ಇಲ್ಲ ಅಲ್ರಿ, ಹಂಗೆ ಎಕ್ಸ್ಚೇಂಜ್ ಆಗಿ ಯಾರು ಮಾಡೋರ? ಬ್ಯಾಂಕ್ನವ್ರು ತಗೋಬೇಕು. ಬ್ಯಾಂಕ್ನವ್ರು ಯಾಕೆ ತಗೋತಾರೆ? ಈಗ 10 ವರ್ಷ ಆಯ್ತು ತಗೋಲ್ಲ. ಏನಾಗೈತಿ ರಿಯಾಲಿಟಿ ಅವ್ರ ಗೊತ್ತಿಲ್ಲ. ಸೊ ನಮ್ಮವ್ರಂತ ಈಗಾಗಲೇ ಪತ್ರನ ಬರ್ದಾರೆ. SP ಅವರು ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದಾರ. ನಮ್ಮವ್ರಿಗೆ ಏನೋ ಅವ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ನನಗ್ ಸುದ್ದಿ. ಕೊಟ್ರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ. ಮಿಕ್ಕಿದೆಲ್ಲ ಅವ್ರ ಮಾಹಿತಿನೂ ಶೇರ್ ಮಾಡಿಲ್ಲ. ಏನ ವಾಟ್ಸಪ್ ದಲ್ಲಿ ಓಡಾಡ್ತಿದೆ ಅಷ್ಟೇ. ನೋಡೋಣ ಬರ್ಲಿ, ಅದ್ ಬಂದ್ಮ್ಯಾಗ ಅವ್ರು ಮಹಾರಾಷ್ಟ್ರದವ್ರು ಏನ್ ಶೇರ್ ಮಾಡ್ತಾರ, ನಮ್ಮ ಪೊಲೀಸರ ಸಪೋರ್ಟ್ ಮಾಡ್ತಾರ. ಆತನ ಒಂದು ಆಡಿಯೋದಲ್ಲಿ ಕರ್ನಾಟಕ ಪೊಲೀಸ್ ಉಲ್ಲೇಖ ಮಾಡ್ತಾರೆ. ಕರ್ನಾಟಕ ಮಹಾರಾಷ್ಟ್ರ ಅಂದ್ರೆ ಪೊಲೀಸ್ ಮ್ಯಾನೇಜ್ಮೆಂಟ್ ಟ್ರಾನ್ಸ್ಫರ್ ಆಗ್ತಾ ಇತ್ತು 400 ಕೋಟಿ ರೂಪಾಯಿ ಅಂತ. ಹಂಗ ಪೊಲೀಸರ ಕೆಲಸ ಇಲ್ಲ ಅಂದ್ರೆ ಅವ್ರ್ಯಾಕ್ ಮಾಡ್ತಾರೆ? ಇದಕ್ಕೆ ಅವ್ರಿಗೇನು ಸಂಬಂಧ? ಅದು ಯಾರೋ ಗಾಡಿಯಾಗ ಹೋಗ್ತಾರ, ಅದನ್ನ ಯಾರೋ ಅವ್ರ ಜನನ ಅದೇನೋ ಮಾಡ್ಯಾರ ಅಂತ ಕೇಳಿದೀವಿ. ಅದು ಎಷ್ಟು ಮಟ್ಟ ನಿಜ ಗೊತ್ತಿಲ್ಲ. ಕರ್ನಾಟಕ ಪೊಲೀಸ್ ಹೆಸರು ಹೇಳ್ತಾರೆ, ಕಿಶೋರ್ ಸಾವರ್ಣ ಏನಾದ್ರು ನಮ್ಮ ಬೆಳಗಾವಿ ಪೊಲೀಸ್ ಎನ್ಕ್ವೈರಿ ಮಾಡ್ತಾರ ಅಂತ. ಇಲ್ಲ ನೋಡಲ್ಲ, ಅದು ನಾವು ಬಂದು ಹೇಳ್ಬೇಕಿಲ್ಲ, ಬಂದು ಹೇಳ್ಬೇಕು. ಅವ ಮಹಾರಾಷ್ಟ್ರ ಪೊಲೀಸ್ ಮುಂದಾರ ಹೇಳ್ಬೇಕು, ಇಲ್ಲ ನಮ್ಮ ಮುಂದಾರ ಯಾರ ಮುಂದೆ ಹೇಳ್ಬೇಕಲ್ಲ ಅವನು. ಸುಮಾರು ಹೈಯೆಸ್ಟ್ ಇರೋದು ಈಗ ಬೆಂಗಳೂರು ನಂತರ ಬೆಳಗಾವಿ. ಹಿಂದಿನ ಯಾರು ನಮ್ಮ ಈಗಾಗಲೇ ನಮ್ಮ DC ಅವರಿಗೆ ಮಾಹಿತಿ ಇದ್ದಾರೆ ಇದು ನಕಲಿ ಆಗ್ತದೆ ಅಂತ. ನಾವೊಂದು 2 ರೌಂಡ್ ಮೀಟಿಂಗ್ ಮಾಡಿದೀವಿ. ಪ್ಲಸ್ ನಾನು ಪೊಲೀಸ್ ಕಮಿಷನರ್ ಅವರು ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಇದು ಮುಗಿಲಿಲ್ಲ, ಇಂಪಾರ್ಟೆಂಟ್ ಇದೆ ಇದು. ನಾನು ಮತ್ತೆ ಪೊಲೀಸ್ ಕಮಿಷನರ್ ಅವರು ಸರ್ ಡಿಸ್ಟ್ರಿಕ್ಟ್ ರಿಜಿಸ್ಟರ್ನು ಕರ್ಸ್ಕೊಂಡು ಮಾಡಿದೀವಿ. ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ ಹಾಗೂ ಆಧಾರ್ ಸೆಂಟರ್ಗಳಲ್ಲಿ ಏನು ಈ ಕುಂಭಕ್ ನಡೀತಾ ಇದೆ ಇದನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಆಲ್ರೆಡಿ FIR ಮಾಡಿದ್ದಾರೆ ಸರ್. ಇನ್ನೊಂದು 2 ರೌಂಡ್ಸ್ ಆಫ್ ಮೀಟಿಂಗ್ಸ್ ಮಾಡಿ ಒಂದು ಸಿಸ್ಟಮ್ ಸೆಟಪ್ ಮಾಡ್ತೀವಿ. ಕಚೇರಿಯಲ್ಲಿ ನಡೀತಾ ಇದೆ, ಅಲ್ಲಿ ಯಾರು ಜೀವಂತ ಇದ್ದಾರೆ ಯಾರು ಸತ್ರ ಏನೂ ನೋಡ್ತಾ ಇಲ್ಲ. ಸುಮ್ ಬೋಗಸ್ ಆಧಾರ್ ಕಾರ್ಡ್ ಇತ್ತು, ನಂಬರ್ ಇತ್ತು, ರಿಜಿಸ್ಟರ್ ಮಾಡಿಬಿಡ್ತಾರೆ. ಇತ್ತೀಚೆಗೆ ಕೇಂದ್ರ ಸಚಿವರದ್ದು ಆಗಿದೆ. ಪೊಲೀಸರು ಅದನ್ನ ವಾಪಸ್ ಕೊಡಿಸಿದ್ದಾರೆ. ಈ ವಿಚಾರನ ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಗೆ ಏನ್ ದಾಖಲಾತಿ ಕೊಟ್ಟಿರ್ತಾರೆ ಅದನ್ನೆಲ್ಲ ನಾವು ರೆಸ್ಟ್ ಮಾಡ್ತೇವೆ, ನಮ್ಗೆ ಏನ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಈಗ ಕಾನೂನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಗೊಂಡ್ ಬರ್ತಾ ಇದ್ದಾರೆ. ಮೊನ್ನೆ ಅಸೆಂಬ್ಲಿನಲ್ಲಿನೂ ಒಂದು ಅಮೆಂಡ್ಮೆಂಟ್ ಪಾಸ್ ಆಗಿದೆ. ಅದರದ್ದು ರೂಲ್ಸ್ ಫ್ರೇಮ್ ಆಗ್ಬೇಕು. ಆವಾಗ ಡಿಸ್ಟ್ರಿಕ್ಟ್ ರಿಜಿಸ್ಟರ್ಗೆ ಪವರ್ ಸಿಗುತ್ತೆ. ಏನಾದ್ರೂ ನಕಲಿ ರಿಜಿಸ್ಟ್ರೇಷನ್ ಆಗಿದೆ ಅಂದ್ರೆ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಹಂತದಲ್ಲೇ ಆ ಸೇಲ್ ಡೀಟ್ನು ಅವರು ಕ್ಯಾನ್ಸಲ್ ಮಾಡಬೇಕು. ಮೊದಲು ಕೋರ್ಟ್ಗೆ ಹೋಗ್ಬೇಕಾಯ್ತು, ಈಗಿಲ್ಲ. ಅವ್ರು ಕನ್ಫರ್ಮ್ ಮಾರೆ ಅವರೇ ಕ್ಯಾನ್ಸಲ್ ಮಾಡ್ತಾರೆ. ಅದು ಆಲ್ರೆಡಿ ಪಾಸ್ ಆಗಿದೆ ಅದು. ಎಸ್ ಸರ್, ಮೊನ್ನೆ ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದ್ದಾರೆ ಸರ್. ಇಲ್ಲ, ಯಾರು ಬಂದು ಕಂಪ್ಲೇಂಟ್ ಕೊಟ್ರೆ ಅದ ಈಗಾಗಲೇ ಬಹಳಷ್ಟು ಆಕ್ಷನ್ ತಗೊಂಡಾರೆ. ಯಾರು ಬರಬೇಕು. ಮೊನ್ನೆ FIR ಮಾಡಿದ್ದಾರೆ. ಅದು ಸ್ವಲ್ಪ ಆಗಿದೆ, ಸಮಸ್ಯೆ ಆಗಿದ್ದಾರೆ. ನಮ್ಮ ಹಿಂದಕೆಲೆ ರಾಯಭಾಗದ ಆರೋಗ್ಯ ಏರಿಯಾಗ ನಮ್ಮ APMC ಲ್ಯಾಂಡ್ ಖಾನಾಪುರದಾಗ ಎಲ್ಲ ಸೇಲ್ ಆಯ್ತು. ಆಲ್ರೆಡಿ ಅವ್ನ ಮ್ಯಾಗ ನಾವು ಕೇಸ್ ಹಾಕಿದ್ದಾರೆ. ಅಲ್ಲ, ನಮ್ಮ ಗಮನಕ್ಕೆ ಬಂದ್ರೆ ಅವ್ರು ಯಾರು ಕಂಪ್ಲೇಂಟ್ ಕೊಟ್ರೆ ನಾವು
ಇನಿಷಿಯೇಟ್ ಮಾಡ್ತೀವಿ. ಇಲ್ಲ ಅದಾಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸದಾಗ ಆಗಿದೆ ಅಂದ್ರೆ ಅದ ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗ. ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರ, ನೀವು ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಬರ್ಬೇಕಲ್ಲ ಅವ್ರು ಎಲ್ಲಿ ಏನು ಚೋರ್ಲಾಘಾಟದಲ್ಲಿ ಕರ್ನಾಟಕ ಏರಿಯಾನೋ ಮಹಾರಾಷ್ಟ್ರ ಗೋವಾನೋ ಯಾಕಂದ್ರೆ ಎಲ್ಲ ಕೂಡಿದಾರ ಜಸ್ಟ್ ಯಾರ್ದ ಮತ್ತೆ ಇಲ್ಲೇ ಚೋರ್ಲ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪ್ಲೇಜ್ ಮಾಡ್ತಾರೆ. ಎಲ್ಲಾರು ನಡ್ಕೊಂಡ್ ಬರ್ತೀವಿ ಅವ್ರು ಯಾರು ಎಲ್ಲ ಸರ್ ಈಗ ಹೌದು. ಯಾರು ಎಣಿಸ್ರಿ ಯಾರು ಅದ್ರ ಎಣಿಸ್ರಿ ಯಾರು ಎಲ್ಲಿ ಹೋಯ್ತು ಯಾರು ಇನ್ನೂ ಗೊತ್ತಲ್ಲ. ಬಂದ್ರೆ ಮಾಡತ್ತಾರ, ಅದೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಬಿಜೆಪಿ ಅಂತ ಇಲ್ಲ, ಎಲ್ಲಾರು ಇರ್ತಾರ, ಮಿಕ್ಸ್ ಇರ್ತಾರೆ, ಎಲ್ಲಾರು ಇರ್ತಾರೆ. ಅದ್ರಾಗ ನಮ್ಮವ್ರು ಅಷ್ಟೇ ಇರೋದು, ಎಲ್ಲ ಮಿಕ್ಸ್ ಇರ್ತಾರೆ. ಸೊ ನೋಡೋಣ, ನಮಗೆ ಮೊದಲು ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ನಾಗ ಆಗಿದ್ರು ಗೊತ್ತಿಲ್ಲ. ಸರ್ ಈಗ ದೂರಿನಲ್ಲಿ 2000 ನೋಟುಗಳು ಅನ್ನುವಂಥದ್ದು ಎಕ್ಸ್ಚೇಂಜ್ ಹೋಗ್ತಾ ಹಳೆ ಇದ್ದಾರೆ. ಅಂದ್ರೆ ಈಗ ಬ್ಯಾನ್ ಆಗಿದ್ದ ನೋಟುಗಳು ಎಕ್ಸ್ಚೇಂಜ್ ಈಗಾಗೋ ಪ್ರಶ್ನೆ ಇಲ್ಲ ಅಲ್ರಿ. ಹಂಗೆ ಎಕ್ಸ್ಚೇಂಜ್ ಆಗಿ ಯಾರು ಮಾಡೋರ? ಬ್ಯಾಂಕ್ನವ್ರು ತಗೋಬೇಕು. ಬ್ಯಾಂಕ್ನವ್ರು ಯಾಕೆ ತಗೋತಾರೆ? ಈಗ 10 ವರ್ಷ ಆಯ್ತು ತಗೋಲ್ಲ. ಏನಾಗೈತಿ ರಿಯಾಲಿಟಿ ಅವ್ರ ಗೊತ್ತಿಲ್ಲ. ಸೊ ನಮ್ಮವ್ರಂತ ಈಗಲೇ ಪತ್ರನ ಬರ್ದಾರೆ SP ಅವರು. ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದಾರ. ನಮ್ಮವ್ರಿಗೆ ಏನೋ ಅವ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ನನಗ್ ಸುದ್ದಿ. ಕೊಟ್ರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ. ಮಿಕ್ಕಿದೆಲ್ಲ ಅವ್ರ ಮಾಹಿತಿನೂ ಶೇರ್ ಮಾಡಿಲ್ಲ. ಏನ ವಾಟ್ಸಪ್ ತಲ್ಲಿ ಓಡಾಡ್ತಿದೆ ಅಷ್ಟೇ. ಅವನೇ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಯಾವ ರೊಕ್ಕ ಇದೆ ಅವನೇ ಕಂಪ್ಲೇಂಟ್ ಕೊಟ್ಟಿಲ್ಲ ಇದ್ರೊಳಗೆ. ನೋಡೋಣ ಬರ್ಲಿ. ಅದ್ ಬಂದ್ಮ್ಯಾಗ ಅವ್ರು ಮಹಾರಾಷ್ಟ್ರದವ್ರು ಏನ್ ಶೇರ್ ಮಾಡ್ತಾರ, ನಮ್ಮ ಪೊಲೀಸರ ಸಪೋರ್ಟ್ ಮಾಡ್ತಾರ. ಕಿಶೋರ್ ಸಾವಳೆ ಅಂತ ಏನಿದಾನಲ್ಲ ಬಿಲ್ಡರ್, ಆತನ ಒಂದು ಆಡಿಯೋದಲ್ಲಿ ಕರ್ನಾಟಕ ಪೊಲೀಸ್ ಉಲ್ಲೇಖ ಮಾಡ್ತಾರೆ. ಕರ್ನಾಟಕ ಮಹಾರಾಷ್ಟ್ರ ಅಂದ್ರೆ ಪೊಲೀಸ್ ಮ್ಯಾನೇಜ್ಮೆಂಟ್ ಅಲ್ಲೇ ಟ್ರಾನ್ಸ್ಫರ್ ಆಗ್ತಾ ಇತ್ತು 400 ಕೋಟಿ ರೂಪಾಯಿ ಅಂತ. ಹಂಗ ಪೊಲೀಸರ ಕೆಲಸ ಇಲ್ಲ ಅಂದ್ರೆ ಅವ್ರ್ಯಾಕ್ ಮಾಡ್ತಾರ? ಇದಕ್ಕೆ ಅವ್ರಿಗೇನ್ ಸಂಬಂಧ? ಅದು ಯಾರೋ ಗಾಡಿಯಾಗ ಹೋಗ್ತಾರ, ಅದನ್ನ ಯಾರೋ ಅವ್ರ ಜನನ ಅದೇನೋ ಮಾಡ್ಯಾರ ಅಂತ ಕೇಳಿದೀವಿ. ಅದು ಎಷ್ಟು ಮಟ್ಟ ನಿಜ ಗೊತ್ತಿಲ್ಲ. ಕರ್ನಾಟಕ ಪೊಲೀಸ್ ಹೆಸರು ಹೇಳ್ತಾರೆ. ಕಿಶೋರ್ ಸಾವಳೆ ಏನಾದ್ರು ನಮ್ಮ ಬೆಳಗಾವಿ ಪೊಲೀಸ್ ಎನ್ಕ್ವೈರಿ ಮಾಡ್ತಾರ ಅಂತ. ಇಲ್ಲ ನೋಡಲ್ಲ, ಅದು ನಾವು ಬಂದು ಹೇಳ್ಬೇಕಿಲ್ಲ. ಬಂದು ಹೇಳ್ಬೇಕು. ಅವ ಮಹಾರಾಷ್ಟ್ರ ಪೊಲೀಸ್ ಮುಂದಾರ ಹೇಳ್ಬೇಕು, ಇಲ್ಲ ನಮ್ಮ ಮುಂದಾರ ಯಾರ ಮುಂದೆ ಹೇಳ್ಬೇಕಲ್ಲ ಅವನು. ಸುಮಾರು ಹೈಯೆಸ್ಟ್ ಇರೋದು ಈಗ ಬೆಂಗಳೂರು ನಂತರ ಬೆಳಗಾವ್. ಹಿಂದಿನ ಯಾರು ನಮ್ಮ ಈಗಾಗಲೇ ನಮ್ಮ DC ಅವ್ರಿಗೆ ಮಾಹಿತಿ ಇದ್ದಾರೆ ಇದು ನಕಲಿ ಆಗ್ತದೆ ಅಂತ. ನಾವೊಂದು 2 ರೌಂಡ್ ಮೀಟಿಂಗ್ ಮಾಡಿದೀವಿ. ಮಾಡಿದ್ವಿ. ಪ್ಲಸ್ ನಾನು ಪೊಲೀಸ್ ಕಮಿಷನರ್ ಅವರು ಡಿಸ್ಟ್ರಿಕ್ಟ್ ರಿಜಿಸ್ಟರ್, ಇದು ಮುಗಿಲಿಲ್ಲ, ಇಂಪಾರ್ಟೆಂಟ್ ಇದೆ ಇದು. ನಾನು ಮತ್ತೆ ಪೊಲೀಸ್ ಕಮಿಷನರ್ ಅವರು ಸರ್ ಡಿಸ್ಟ್ರಿಕ್ಟ್ ರಿಜಿಸ್ಟರ್ನು ಕರ್ಸ್ಕೊಂಡು ಮಾಡಿದೀವಿ. ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ ಹಾಗೂ ಆಧಾರ್ ಸೆಂಟರ್ಗಳಲ್ಲಿ ಏನು ಈ ಕುಂಭಕ್ ನಡೀತಾ ಇದೆ ಇದನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಆಲ್ರೆಡಿ FIR ಮಾಡಿದ್ದಾರೆ ಸರ್. ಇನ್ನೊಂದು 2 ರೌಂಡ್ಸ್ ಆಫ್ ಮೀಟಿಂಗ್ಸ್ ಮಾಡಿ ಒಂದು ಸಿಸ್ಟಮ್ ಸೆಟಪ್ ಮಾಡ್ತೀವಿ. ಕಚೇರಿಯಲ್ಲಿ ನಡೀತಾ ಇದೆ. ಅಲ್ಲಿ ಯಾರು ಜೀವಂತ ಇದ್ದಾರೆ, ಯಾರು ಸತ್ರ ಏನೂ ನೋಡ್ತಾ ಇಲ್ಲ. ಸುಮ್ ಬೋಗಸ್ ಆಧಾರ್ ಕಾರ್ಡ್ ಇತ್ತು, ನಂಬರ್ ಇತ್ತು, ರೆಜಿಸ್ಟರ್ ಮಾಡಿಬಿಡ್ತಾರೆ. ಇತ್ತೀಚೆಗೆ ಕೇಂದ್ರ ಸಚಿವರದ್ದು ಆಗಿದೆ. ಪೊಲೀಸರು ಅದನ್ನ ವಾಪಸ್ ಕೊಡಿಸಿದ್ದಾರೆ. ಈ ವಿಚಾರನ ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಗೆ ಏನ್ ದಾಖಲಾತಿ ಕೊಟ್ಟಿರ್ತಾರೆ ಅದನ್ನೆಲ್ಲ ನಾವು ರೆಸ್ಟ್ ಮಾಡ್ತೇವೆ, ನಮ್ಗೆ ಏನ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವ್ರು. ಈಗ ಕಾನೂನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಗೊಂಡ್ ಬರ್ತಾ ಇದ್ದಾರೆ. ಮೊನ್ನೆ ಅಸೆಂಬ್ಲಿನಲ್ಲಿನೂ ಒಂದು ಅಮೆಂಡ್ಮೆಂಟ್ ಪಾಸ್ ಆಗಿದೆ. ಅದರದ್ದು ರೂಲ್ಸ್ ಫ್ರೇಮ್ ಆಗಬೇಕು. ಆವಾಗ ಡಿಸ್ಟ್ರಿಕ್ಟ್ ರಿಜಿಸ್ಟರ್ಗೆ ಪವರ್ ಸಿಗುತ್ತೆ. ಏನಾದ್ರೂ ನಕಲಿ ರಿಜಿಸ್ಟ್ರೇಷನ್ ಆಗಿದೆ ಅಂದ್ರೆ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಹಂತದಲ್ಲೇ ಆ ಸೇಲ್ ಡೀಟ್ನು ಅವರು ಕ್ಯಾನ್ಸಲ್ ಮಾಡಬೇಕು. ಮೊದಲು ಕೋರ್ಟ್ಗೆ ಹೋಗ್ಬೇಕಾಯ್ತು, ಈಗಿಲ್ಲ. ಅವ್ರು ಕನ್ಫರ್ಮ್ ಮಾರೆ ಅವರೇ ಕ್ಯಾನ್ಸಲ್ ಮಾಡ್ತಾರೆ. ಅದು ಆಲ್ರೆಡಿ ಪಾಸ್ ಆಗಿದೆ ಅದು. ಎಸ್ ಸರ್, ಮೊನ್ನೆ ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದ್ದಾರೆ ಸರ್. ಇಲ್ಲ, ಯಾರು ಬಂದು ಕಂಪ್ಲೇಂಟ್ ಕೊಟ್ರೆ ಅದ ಈಗಾಗಲೇ ಬಹಳಷ್ಟು ಆಕ್ಷನ್ ತಗೊಂಡಾರೆ. ಯಾರು ಬರಬೇಕು. ಮೊನ್ನೆ FIR ಮಾಡಿದ್ದಾರೆ. ಇದಾರೆ. ಅದು ಸ್ವಲ್ಪ ಆಗಿದೆ, ಸಮಸ್ಯೆ ಆಗಿದ್ದಾರೆ. ನಮ್ಮ ಹಿಂದಕಲೆ ರಾಯಬಾಗದ ಆರೋಗ್ಯ ಏರಿಯಾಗ ನಮ್ಮ APMC ಲ್ಯಾಂಡ್ ಖಾನಾಪುರದಾಗ ಎಲ್ಲ ಸೇಲ್ ಆಯ್ತು. ಆಲ್ರೆಡಿ ಅವ್ನ ಮ್ಯಾಗ ನಾವು ಕೇಸ್ ಹಾಕಿದ್ದಾರೆ. ಅಲ್ಲ, ನಮ್ಮ ಗಮನಕ್ಕೆ ಬಂದ್ರೆ ಅವ್ರು ಯಾರು ಕಂಪ್ಲೇಂಟ್ ಕೊಟ್ರೆ ನಾವು ಇನಿಷಿಯೇಟ್ ಮಾಡ್ತೀವಿ.